ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ರಂಪಾಟ ಪ್ರಕರಣ ನಟಿ ಶ್ರೀಲೀಲಾ ತಾಯಿ ಸ್ವರ್ಣಲತಾಗಾಗಿ ಹುಡುಕಾಟ ಮಾಡಲಾಗ್ತದೆ. ಇಂದು ಮಧ್ಯಾಹ್ನ ಸ್ವರ್ಣಲತಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿರುವಂತದ್ದು. ಅಲಯನ್ಸ್ ವಿವಿಯಲ್ಲಿ ನಾನೇ ಚಾನ್ಸಲರ್ ಅಂತ ಹೋಗಿದ್ರು ಸ್ವರ್ಣಲತಾ. ಅಲ್ಲಿ ಇದ್ದಂತ ಸಿಬ್ಬಂದಿ ಮೇಲೆ ಹಲ್ಲೆ ಬೇರೆ ಮಾಡಿದ್ರು. ಅದು ಕೂಡ ವಿಡಿಯೋ ರೆಕಾರ್ಡ್ ಆಗಿದೆ. ಈಗ ಅವರು ತಪ್ಪಿಸ್ಕೊಂಡಿರುವಂಥದ್ದು. ಅವರನ್ನ ಹುಡುಕಾಡುವಂತ ಪ್ರಯತ್ನ ಮಾಡಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಪೊಲೀಸರು ಹುಡುಕಾಟವನ್ನೇ ಮಾಡ್ತಾ ಇದ್ದಾರೆ. 3 ತಂಡಗಳಿಂದ ಆರೋಪಿ ಸ್ವರ್ಣಲತಾಗೆ ಹುಡುಕಾಟ ಮಾಡಲಾಗ್ತದೆ. ಇಂದು ಬೇಲ್ ದೊರೆಯುವಂತ ನಿರೀಕ್ಷೆಯಲ್ಲಿದ್ದಾರೆ ಸ್ವರ್ಣಲತಾ. ನಟಿ ಶ್ರೀಲೀಲಾ ಅವರ ತಾಯಿ. ನಿಮಗೆ ವಿವಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದಂತ ದೃಶ್ಯಾವಳಿ ಕೂಡ ತೋರಿಸ್ತಾ ಇದ್ದೀವಿ. ಏಕಾಏಕಿ ಹೋಗಿ ಬೌನ್ಸರ್ಗಳ ಜೊತೆ ಅಲ್ಲಿ ಗಲಾಟೆ ಮಾಡಿರುವಂಥದ್ದು, ನಾನೇ ಚಾನ್ಸಲರ್ ಇಲ್ಲಿ ಅಂತ ಹೇಳಿರುವಂಥದ್ದು, ಹಲ್ಲೆ ಮಾಡಿರುವಂಥದ್ದು ಎಲ್ಲವೂ ಕೂಡ ಅಲ್ಲಿ ರೆಕಾರ್ಡ್ ಆಗಿದೆ. ಪೊಲೀಸರು ಬಂದು ಬಿಡಿಸಿದ್ರು. ಆ ಟೈಮ್ನಲ್ಲಿ ಅರೆಸ್ಟ್ ಮಾಡಲಿಲ್ಲ, ಬಿಟ್ಟಿದ್ರು. FIR ದಾಖಲಾದ್ಮೇಲೆ ಈಗ ಹುಡುಕಾಟವನ್ನ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡ್ತಾ ಇರುವಂತದ್ದು ನಟಿ ಶ್ರೀಲೀಲಾ ಅವರ ತಾಯಿ ಸ್ವರ್ಣಲತಾ ಅವರನ್ನ. ಆದ್ರೆ ಕಾಣಿಸ್ತಾ ಇಲ್ಲ. ಇವತ್ತು ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜಾಮೀನು ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದಾರಂತೆ ಸ್ವರ್ಣಲತಾ ಅವರು. ಇಲ್ಲಿ ಎಲ್ಲೋ ಒಂದ್ ಕಡೆ 3 ತಂಡಗಳನ್ನ ರಚನೆ ಮಾಡಿದಾರಲ್ಲ, ಎಲ್ಲೋ ಒಂದ್ ಕಡೆ ಪ್ರಭಾವ ಇದೆ. ಆ ಕಾರಣಕ್ಕೋಸ್ಕರ ಕೆಲವರು ಸುಮ್ಮನೆ ಹುಡುಕಾಟ ಮಾಡುವಂತ ಪ್ರಯತ್ನ ಮಾಡಲಾಗ್ತಾ ಇದೆಯಾ ಪೊಲೀಸರ ತಂಡದಿಂದ ಅನ್ನುವಂತ ಆಕ್ಷೇಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ಈಗ ಆಲ್ರೆಡಿ 3-4 ದಿನ ಆಗ್ತಾ ಬರ್ತಾ ಇದೆ ಈ ಪ್ರಕರಣ ನಡೆದು. ಇನ್ನೂ ಕೂಡ ಹುಡುಕಾಟ ಮಾಡ್ತಾ ಇದ್ದಾರೆ ಪೊಲೀಸರು. ಅಂದ್ರೆ ಪ್ರಭಾವಿ ಅನ್ನುವ ಕಾರಣಕ್ಕೆ ಒತ್ತಡ ಏನಾದ್ರೂ ತಂದು ಸುಮ್ಮನೆ ಪೊಲೀಸರು ಇಲ್ಲಿ ಹುಡುಕಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರಾ ಅಂತ? ಖಂಡಿತವಾಗ್ಲೂ ಪೃಥ್ವಿ, ಏನೊಂದು ಕಳೆದ ಶನಿವಾರ ಈ ರೀತಿಯಾಗಿ ಒಂದು ಗಲಭೆ ಆಗಿತ್ತು. ಸುಮಾರು 50 ಜನ ಸೇರ್ಕೊಂಡು ಅಲಯನ್ಸ್ ಯೂನಿವರ್ಸಿಟಿ ಹೊರಗಡೆ ನುಗ್ಗಿದ ಪರಿಣಾಮ ಆರ್ಮ್ಸ್ ಆಕ್ಟ್ ಹಾಗೂ ಇತರೆ ಒಂದು FIR ಪ್ರಕರಣಗಳು ದಾಖಲಿಸಿದ್ರು. ಆರ್ಮ್ಸ್ ಆಕ್ಟ್ ಪ್ರಕರಣದಲ್ಲಿ ಸುಮಾರು 5ಕ್ಕೂ ಹೆಚ್ಚು ಜನವನ್ನ ಆರೋಪಿಗಳನ್ನಾಗಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಸ್ವರ್ಣಲತಾ ಪ್ರಕರಣದ A2 ಆರೋಪಿಯಾಗಿದ್ದು, 3ನೇ ವ್ಯಕ್ತಿ ಯಾವ್ದು ಅಲಯನ್ಸ್ ಯೂನಿವರ್ಸಿಟಿ ಜೊತೆ ಯಾವುದೇ ರೀತಿಯಾದ ಸಂಪರ್ಕ ಹೊಂದಿಲ್ಲದೆ ಇದ್ರೂ ಕೂಡ ಕೇವಲ ವೈಸ್ ಚಾನ್ಸಲರ್ ಆರ್ಸೆಗೋಸ್ಕರ ಈ ರೀತಿಯಾಗಿ ದಾಂಧಲೆ ನಡೆಸಿರುವಂತ ಪೊಲೀಸ್ ಉನ್ನತ ಮೂಲಗಳ ಮಾಹಿತಿ ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಕಳೆದ ಬುಧವಾರದಂದು ಒಂದು ಜಾಮೀನು ಅರ್ಜಿಯನ್ನ ಒಂದು ಜಿಲ್ಲಾ ಸೆಷನ್ಸ್ ಆನೇಕಲ್ಲಿನ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ರು. ಇಂದು ಅರ್ಜಿ ವಿಚಾರಣೆ ಕೂಡ ಇರ್ತಕ್ಕಂಥದ್ದು. 3 ದಿನಗಳಿಂದ ಪೊಲೀಸರು ಸಾಕಷ್ಟು ಒಂದು ಸ್ವರ್ಣಲತಾಗೆ ಹುಡುಕಾಟವನ್ನ ನಡೆಸ್ತಾ ಇದ್ರು ಕೂಡ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ಆಕೆ ಅಪ್ಸ್ಪಾಂಡ್ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು 3 ತಂಡಗಳನ್ನ ರಚಿಸಿ ಆಕೆಯ ಫೋನ್ ಅನ್ನ ಕೂಡ ಟ್ರ್ಯಾಪ್ ಮಾಡ್ಕೊಂಡು ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರ ಆಕೆಯನ್ನು ಹಿಂಬಾಲಿಸ್ತಾ ಇರ್ತಕ್ಕಂಥದ್ದು. ಆಕೆ ಎಲ್ಲಿದ್ದಾಳೆ ಅನ್ನೋದು ಕೂಡ ಈಗಲೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಎಲ್ಲೋ ಒಂದ್ ಕಡೆ ಲೋಕಲ್ ಸ್ಥಳೀಯ ಪೊಲೀಸರು ಆಕೆಯ ಜೊತೆಗೆ ಶಾಮೀಲ್ ಆಗಿದ್ದಾರ ಅಂತ ಹಿರಿಯ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಅರ್ಜಿ ವಿಚಾರಣೆ ಇರೋದ್ರಿಂದ ಒಂದು ವೇಳೆ ಸ್ವರ್ಣಲತೆಗೆ ಅರ್ಜಿ ಹಾಕಿರೋದ್ರಿಂದ ಏನೊಂದು ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.